ಬಾಲಕರ ಪಿಯು ಕಾಲೇಜಿಗೆ ಹೊಸ ಕಟ್ಟಡಗಳನ್ನು ನಿರ್ಮಿಸಿ ವಿದ್ಯಾರ್ಥಿ ಹೋರಾಟ ಜಿಂದಾಬಾದ್ ಜಿಂದಾಬಾದ್. ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಪಿಯು ಕಾಲೇಜಿಗೆ ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಸರ್ಕಾರಿ ಬಾಲಕರ ಕಾಲೇಜಿಗೆ ಹೊಸ ಕಟ್ಟಡ ನಿರ್ಮಿಸಿ ಬೇಕೇ ಬೇಕು. ವಿದ್ಯಾರ್ಥಿ ಜೀವನದಿಂದ ಚೆಲ್ಲಾಟವಾಡುವ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯಾರ್ಥಿಗಳು AIDS ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ಮಾಡೋ ಉದ್ದೇಶ ಶಾಣಗಟ್ಟಲೆಯಿಂದ ಗೌರ್ಮೆಂಟ್ ಬಾಯ್ಸ್ PU ಕಾಲೇಜು ಕೊಠಡ ಕ್ಲಾಸ್ ರೂಮ್ಗಳು ಸಿಕ್ಕಾಪಟ್ಟೆ ಮಳೆ ಬಂದರೆ ಸೋರ್ತಾ ಇದ್ವು. ಆದರೆ ಇವತ್ತು ಮಾತ್ರ ಮಳೆ ಬಂದರೆ ಬ್ಯಾಕ್ಗ್ರೌಂಡ್ ಅಲ್ಲಿ 2 ಕ್ಲಾಸ್ ರೂಮ್ ಛತ್ರು ಬಿದ್ದುಬಿಟ್ಟಿದ್ದಾವೆ. ಇವತ್ತು ಮಕ್ಕಳು ಇರದೇ ಇರೋದು ಇವತ್ತು ಮಕ್ಕಳಿಗೆ ಏನೂ ಆಗಿಲ್ಲ. ಆ ಸರ್ಕಾರ ಇವತ್ತು ವರ್ಷಾನುಗಟ್ಟಲೆಯಿಂದ 10-20 ವರ್ಷಗಳಿಂದ ಇವತ್ತು ಬಹಳ ಕೇರ್ಲೆಸ್ ಮಾಡಿ ಛತ್ತು ಸೋರ್ತಾ ಇದ್ದು. ಇವತ್ತು ಶಿಕ್ಷಣ ಇಲಾಖೆಗೆ ಸರ್ಕಾರ ಅಧಿಕಾರಿಗಳಿಗೆ ಇವತ್ತು ಗಮನಕ್ಕೆ ಗೊತ್ತಿದ್ರು ಕೂಡ ಇವತ್ತು ವರ್ಷಾನುಗಟ್ಟಲೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು ಇದನ್ನು ಬಹಳ ವಿದ್ಯಾರ್ಥಿ ಸಂಘಟನೆಯಿಂದ ವಿದ್ಯಾರ್ಥಿಗಳು ಇವತ್ತು ಬಹಳ ಖಂಡನೆ ಮಾಡಿಬಿಟ್ಟು ನಮ್ಮ ವಿದ್ಯಾರ್ಥಿಗಳು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ವಿ. ನಾವು ಸ್ಟ್ರೈಕ್ ಮಾಡೋ ಉದ್ದೇಶ ನಮ್ಮ ಪ್ರಮುಖ ಬೇಡಿಕೆಗಳು ಒಂದು, ಈ ಶೀತಗೊಂಡಿರೋ ಕೊಠಡಿಗಳ ರಿಪೇರಿ ಮಾಡಬೇಕು. ರಿಪೇರಿ ಮಾಡೋ ಜೊತೆ ಹೊಸ ಕೊಠಡಿಗಳೇನು ನಿರ್ಮಾಣ ಕೈಗೊತ್ಕೊಳ್ಬೇಕು. ಹೊಸ ಕೊಠಡಿಗಳು ಕೆಲವು ತಿಂಗಳಲ್ಲಿ ರೆಡಿ ಆಗ್ಬೇಕಂತೇಳಿ ಇದ್ರ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ವಿ ಸರ್. ನಾವು ವಿದ್ಯಾರ್ಥಿ ಸಂಘಟನೆ AIDS ಇಂದ ಬಸವರಾಜ್ ಅಂತೇಳಿ. ಇವತ್ತು ಲಕ್ಕಿಲಿ ಸರ್ ಅನಾಹುತ ಏನೂ ಆಗಿಲ್ಲ ಸರ್. ಸ್ಟೂಡೆಂಟ್ಸ್ ಒಳ ಹೋಗ್ತಾ ಇದ್ರೆ ಇವತ್ತು ಆ ಟೈಮಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಹೋಗ್ತಾ ಎಂಟ್ರಿ ಆಗ್ತಾ ಇದ್ರೆ ಆ ಟೈಮಲ್ಲಿ ಬಿದ್ದಿರೋದು. ಆ ಪುಣ್ಯಕ್ಕೆ ಲಕ್ಕಿಲಿ ಇವತ್ತು ಸ್ಟೂಡೆಂಟ್ಸ್ ಯಾರು ಕೂಡ ಕ್ಲಾಸ್ ರೂಮಲ್ಲಿ ಇಲ್ಲ. ಅದಕ್ಕೆ ಇವತ್ತು ಅನಾಹುತ ತಪ್ಪೈತೆ. ಬಟ್ ಇತ್ತೀಚೆಗೆ ಗುಲ್ಬರ್ಗಲ್ಲೇ ನೋಡಿರ್ಬೋದು, ಗುಲ್ಬರ್ಗದಲ್ಲಿ ಆಲ್ಮೋಸ್ಟ್ ಛತ್ತು ಬಿದ್ದುಬಿಟ್ಟು 6 ಮಕ್ಕಳಿಗೆ ಇವತ್ತು ಗಾಯ ಆಗಿತ್ತು. ಅಂತ ದುರ್ಘಟನೆ ಆಗಿಲ್ಲ. ಅಥವಾ ದುರ್ಘಟನೆ ಆಗಿದ್ದ ಮುಂಚೆನೇ ಸರ್ಕಾರ ಎಚ್ಚೆತ್ತುಕೊಂಡು ಇದ್ರ ವಿರುದ್ಧ ಇವತ್ತು ಏನು ಇದರ ಸಮಸ್ಯೆ ಪರಿಹರಿಸಬೇಕು, ಈ ಸಮಸ್ಯೆ ಬಗ್ಗೆ ಇವತ್ತು ಸ್ಪಂದಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಸರ್. ಜೀವನ ಜೊತೆ ಚೆಲ್ಲಾಟವಾಡುವ ಶಿಕ್ಷಣ ಇಲಾಖೆಗೆ ಧಿಕ್ಕಾರ.